ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಸದ್ಯದಲ್ಲೇ ಆರಂಭ ಆಗುತ್ತೆ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಸೆಪ್ಟೆಂಬರ್ ಎಂಡ್ನಲ್ಲಿ ಆಗುತ್ತಲ್ಲ ಅಂತಂದ್ಬಿಟ್ಟು. ಸದ್ಯ ಈಗ ಒಂದು ಸಿಗ್ತಿರೋ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಒಂದು ತಿಂಗಳು ಇಲ್ಲಿ ಲೇಟ್ ಆಗಿ ಪ್ರಸಾರ ಆಗಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳಲಾಗ್ತದೆ. ಇದರ ಕಳೆದ ವಿಡಿಯೋದಲ್ಲೇ ನಾನು ನಿಮ್ಗೆ ಹೇಳಿದ್ದೆ, ಈ ಸತಿ ಬಿಗ್ ಬಾಸ್ ಸೀಸನ್ 12 ಮನೆ ಏನಿದೆ ಅದು ಇವಾಗ ಸೀಸನ್ 11 ಏನು ನಡೆದಿತ್ತು, ಇವಾಗ ಅಲ್ಲಿಂದ ಇನೋವೇಟಿವ್ ಫಿಲಿಂ ಸಿಟಿಗೆ ಇಲ್ಲಿ ಶಿಫ್ಟ್ ಆಗ್ತದೆ. ತುಂಬ ಚೆನ್ನಾಗಿ ಈ ಒಂದು ಮನೆ ಡೆಕೋರೇಷನ್ ಆಗ್ತದೆ, ತುಂಬ ಹೊಸದಾಗಿ ಇಲ್ಲಿ ಹೊಸತನನ ತರುತ್ತಾ ಅಂತ ಕೂಡ ಇಲ್ಲಿ ಕಾದು ನೋಡ್ತಾ ಇದ್ದಾರೆ. ಆದರೆ ಇಲ್ಲಿ ಇವಾಗ ಸದ್ಯ ನಿಮಗೆ ಗೊತ್ತು, ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗಬೇಕಂದ್ರೆ ಸ್ವಲ್ಪ ದಿವಸನೇ ಇದೆ. ಈ ಒಂದು ಸ್ವಲ್ಪ ಟೈಮಲ್ಲಿ, ಶಾರ್ಟ್ ಟೈಮಲ್ಲಿ ಬಿಗ್ ಬಾಸ್ ಮನೆನ ರೆಡಿ ಮಾಡೋಕ್ಕೆ ಆಗುತ್ತಾ ಅನ್ನೋದು ಎಲ್ಲರೂ ತಲೆಯಲ್ಲೂ ಕೂಡ ಬಂದೇ ಬರುತ್ತೆ. ಇನ್ನು ಸೆಪ್ಟೆಂಬರ್ ಎಂಡು ಅಂತ ಅಂದರೆ ತುಂಬಾನೇ ಕಡಿಮೆ ಟೈಮ್ ಇದೆ. ಇಷ್ಟು ಕಡಿಮೆ ಟೈಮಲ್ಲಿ ಈಗ ಸದ್ಯ ಈ ಒಂದು ಡಿಸಿಷನ್ ಯಾಕೆ ತಗೊಂಡ್ರು ಅಂತ ಕೂಡ ಇಲ್ಲಿ ಕೆಲವೊಬ್ರು ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ನಿಮಗೆ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ನ್ಯೂಸ್ ಹರಿದಾಡಿದ ತಕ್ಷಣ ಇಲ್ಲಿ ಕೆಲವೊಬ್ರು ಖುಷಿ ಪಡ್ತಾರೆ, ಬಟ್ ಇದ್ರ ಬಗ್ಗೆ ಇಲ್ಲಿ ಚರ್ಚೆಗಳು ಕೂಡ ನಡೆಯುತ್ತೆ. ಏನಕ್ಕೆ ಇಲ್ಲಿ ಇಮಿಡಿಯೇಟ್ ಆಗಿ ಈ ಒಂದು ಮನೆನ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಈಗ ಸದ್ಯ ಇನೋವೇಟಿವ್ ಫಿಲಿಂ ಸಿಟಿಯಲ್ಲಿ ಬಿಗ್ ಬಾಸ್ ಸೀಸನ್ 12 ಆರಂಭ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಇದ್ರ ಬಗ್ಗೆ ಇಲ್ಲಿ ವಾಹಿನಿ ಆಗಲಿ ಯಾರೇ ಆಗಲಿ ಇದ್ರ ಬಗ್ಗೆ ಸಂಬಂಧಪಟ್ಟವರು ಮಾತಾಡಿಲ್ಲ ಇನ್ನೂ ಕೂಡ. ಈ ಸತಿ ಬಿಗ್ ಬಾಸ್ ಸೀಸನ್ 12 ಮನೆ ಇಲ್ಲಿ ಶಿಫ್ಟ್ ಆಗ್ತದೆ ಅಂತ ಅಂದ್ಬಿಟ್ಟು. ಆದರೆ ಇದ್ರ ಹಿಂದೆ ಏನೊಂದು ನ್ಯೂಸ್ ಹರಿದಾಡಿತ್ತು ನಿಮಗೂ ಕೂಡ ಗೊತ್ತಿರುತ್ತೆ. ಬಿಗ್ ಬಾಸ್ ಸೀಸನ್ 11 ಆಗಿರ್ಬೋದು, 10 ಆಗಿರ್ಬೋದು, ಇವಾಗ ದೊಡ್ಡ ಮರ ಹತ್ರ ಒಂದು ಜಾಗದಲ್ಲಿ ಈ ಒಂದು ಲೊಕೇಶನ್ ಇತ್ತು. ಸದ್ಯ ಈ ಒಂದು ಲೊಕೇಶನ್ ಅಲ್ಲಿ ಪರ್ಮಿಷನ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ವಾದ. ಬಟ್ ಇದನ್ನ ಪ್ರೆಸ್ ಮೀಟ್ ಅಲ್ಲೂ ಕೂಡ ಇಲ್ಲಿ ಕೇಳಿದ್ರು. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ಒಂದು ಮನೆ ಬಾಡಿಗೆ ತಗೋಬೇಕಂತಂದ್ರೆ, ನೀವು ಮನೆ ಒಳಗಡೆ ಎಂಟ್ರಿ ಆಗ್ಬೇಕಂತಂದ್ರೆ, ಒಂದು ಸಣ್ಣ ಮನೆ ಒಳಗಡೆ ನೀವು ರೆಂಟ್ಗೆ ಹೋಗ್ಬೇಕಂತಂದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ. ಇನ್ನೆಲ್ಲಿ ನೀವು ಸುಮ್ಮನೆ ಹೋಗೋಕ್ಕೆ ಎಂಟ್ರಿ ಆಗೋಕ್ಕೆ ಆಗಲ್ಲ. ಅದೇ ರೀತಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಬೇಕಾದ್ರೆ ಇಲ್ಲಿ ಅವರು ಪರ್ಮಿಷನ್ ತಗೊಂಡಿರಲ್ವಾ ಅಂತ ಕೂಡ ಇಲ್ಲಿ ಕೇಳಿದ್ರು. ಹೀಗೆ ಕಿಚ್ಚ ಸುದೀಪ್ ಅವರು ಡೈರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು, ಪರ್ಮಿಷನ್ ತಗೊಂಡಿರ್ತಾರೆ ಅಂತ ಕೂಡ ಹೇಳಿದ್ರು. ಇದ್ರ ಬಗ್ಗೆ ಎಲ್ಲ ಸಾಲ್ವ್ ಆಯ್ತು ಅಂತಂದ್ಬಿಟ್ಟು ಅನ್ಕೊಂಡಿದ್ರು. ಆದ್ರೆ ಸದ್ಯ ಈಗ ಇಲ್ಲಿ ಹೇಳ್ತಿರೋದೇನಪ್ಪಾ ಅಂತಂದ್ರೆ, ಇಲ್ಲಿ ಪರ್ಮಿಷನ್ ಇರಲಿಲ್ಲ. ಆ ಒಂದು ಕಾರಣದಿಂದನೇ ಇಲ್ಲಿ ಬಿಗ್ ಬಾಸ್ ಸೀಸನ್ 10, 11 ಎಲ್ಲ ಏನ್ ನಡೆದಿತ್ತು ಆ ಒಂದು ಜಾಗನ ಶಿಫ್ಟ್ ಮಾಡಲಾಗ್ತದೆ ಅಂತಂದ್ಬಿಟ್ಟು ಹೇಳಲಾಗ್ತದೆ. ಲಾಸ್ಟ್ ಟೈಮ್ ಅಲ್ಲಿ ನಡೆದಿರುವಂತಹ ಮನೆಯಲ್ಲೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಕೂಡ ನಡೆಯುತ್ತಾ. ಹಾಗೇನೆ ಅಲ್ಲಿ ನೀವು ಲೀಗಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾಸಿಸುವಂತಹ ಒಂದಷ್ಟು ಜನರ ಒಂದು ಆರೋಪ ಆಗಿತ್ತು. ನೀವು ಲೀಗಲಿ ಬಿಗ್ ಬಾಸ್ ಅನ್ನ ನಡೆಸೋದಕ್ಕೆ ಪರ್ಮಿಷನ್ ತಗೊಂಡಿರ್ಲಿಲ್ಲ. ಸುದೀಪ್ ಅವರು ಕೂಡ, ಅವರ ಅಭಿಮಾನಿಗಳೇ ನಾವು ಕೂಡ, ಅವರು ಹೇಳಿದ್ರು ಕೂಡ ಅಲ್ಲಿ ಸುತ್ತಮುತ್ತ ನಮ್ ಪ್ರಾಬ್ಲಮ್ ಆಗ್ತಿದೆ ಜೆನ್ಸೆಟ್ ಅದ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿಯಂತಹ ಅವ್ರಿಗೆ ಉತ್ತರವನ್ನ ಕೊಡ್ತೀರಾ ಅಂತ? ಇದು ನನಗಲ್ಲ, ನಿಮಗೆ ಅಲ್ಲ ಸರ್, ನಿಮ್ಗೂ ಇದೆ. ಯಾಕಂತಂದ್ರೆ ನಿಮ್ಮ ಅಭಿಮಾನಿಗಳೇ ಕೇಳಿರುವಂತ ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು. ಹಾಗಾಗಿ ಅವ್ರು ಕೊಟ್ರೆ ಬೆಟ್ರ, ನಿಮಗೆ ನಾನು ಕೊಟ್ರೆ ಬೆಟ್ರ? ಇಬ್ರು ಹೇಳ್ಬೇಕು ಸರ್. ಅದ್ ಹೆಂಗಾಗುತ್ತೆ? ಯಾರೊಬ್ರು ಚೂಸ್ ಮಾಡಿ. ನಿಮ್ಮ ಫ್ಯಾನ್ಸ್ ನೀವು ಹೇಳ್ಬೇಕು, ಹಾಗೇನೆ ಅವ್ರಿಗೆ ಹೇಳ್ಬೇಕು. ನೀವು ನನ್ನ ಫ್ಯಾನ? ಅಫ್ಕೋರ್ಸ್ ಸರ್. ನಾನು ಮಾತಾಡ್ತೀನಿ ಬಿಡಿ ಸರ್. ಲೀಗಲ್ ಡಾಕ್ಯುಮೆಂಟೇಶನ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತಾ ಸರ್? ಹೇಳಿ ಸರ್, ನಡೆಯುತ್ತಾ ಸರ್? ಅದೊಂದು ಕಾರ್ಪೊರೇಟ್ ಕಂಪನಿ ಇರಿ. ನಾನು ಮಾತಾಡ್ತಾ ಇದ್ದೀನಿ, ನೀವು ಹೇಳಿ ಸರ್. ಒಂದು ಕಾರ್ಪೊರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರ? ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಮ್ಮ ಮನೆ ಶಿಫ್ಟ್ ಆಗಲ್ಲ. ಇವ್ರು ಇಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ, ಯು ಥಿಂಕ್ ವಿತೌಟ್ ದೋಸ್ ಲೀಗ್ ಅಂಡ್ ದೇ ಹ್ಯಾವ್ ದ ಬೆಸ್ಟ್, ಒನ್ ಆಫ್ ದ ಬಿಗ್, ಆಲ್ ದಿಸ್ ಕಾರ್ಪೊರೇಟ್ ಕಂಪನೀಸ್ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೀಗಲ್ ಟೀಮ್ಸ್. ಆ ಲೀಗಲ್ ಟರ್ಮ್ಸ್ ಇಲ್ಲದೆ, ಡಾಕ್ಯುಮೆಂಟೇಶನ್ ಇಲ್ಲದೆ ನೀವು ಮನೆ ಕಟ್ಟದ್ ಬಿಡಿ, ಒಂದು ಜನರೇಟರ್ ಕೂಡ ಒಳಗೆ ತಗೊಂಡು ಹೋಗಲ್ಲ ಯಾರು. ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡ್ ಅನ್ನ ಲೀಸಿಗೆ ತಗೊಂಡು ಎಲ್ಲ ಮಾಡಿದ್ದಕ್ಕೋಸ್ಕರನೇ ಅಲ್ಲಿ ನಡೀತಾ ಇರೋದು. ಇಲ್ಲ ಅಂತಂದ್ರೆ ದೇರ್ ಆರ್ ಆಲ್ ಸ್ಪೆಕ್ಯುಲೇಷನ್ ಸರ್. ಲೀಗಲ್ ಟರ್ಮ್ಸ್ ಇಲ್ಲದೆ ಯಾರು ಆ ಥರ ಹೋಗಕ್ಕೆ ಸಾಧ್ಯನೇ ಇಲ್ಲ. ವಿ ಕೆನಾಟ್, ವಿ ಶುಡ್. ಓಕೆ, ಅವ್ರು ಹೇಳಿದ್ದೇನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ರೀತಿಯಾದ ಕ್ರಮಗಳನ್ನ ತಗೊಳ್ತೀರಾ? ಅಕ್ಕಪಕ್ಕ ಇರೋರಿಗೆ ಇವರು ಒಳಗಡೆ ಶೋ ನೋಡಕ್ ಬಿಟ್ಟಿಲ್ಲ, ಅದೊಂದೇ ಪ್ರಾಬ್ಲಮ್. ಇನ್ನು
ಬಿಗ್ ಬಾಸ್ ಸೀಸನ್ 12 ಮನೆ ಈಗ ಇನ್ನೋವೇಟಿವ್ ಫಿಲಿಂ ಸಿಟಿಲಿ ಆಗ್ತಿದೆ ಅಂತಂದ್ರೆ ಈಗ ಆಲ್ಮೋಸ್ಟ್ ನಿಮಗೆ ಗೊತ್ತು ಒಂದು ತಿಂಗಳು ಲೇಟ್ ಆಗುತ್ತಾ ಅಥವಾ ಹೇಳಿ ಟೈಮಲ್ಲೇ ಸೆಪ್ಟೆಂಬರ್ ಎಂಡಲ್ಲೇ ಈ ಒಂದು ಪ್ರೋಗ್ರಾಮ್ ಬರುತ್ತಾ ಅಂತ ಅಂದ್ಬಿಟ್ಟು 100% ಆಗಿ ಗೊತ್ತಾಗೇ ಆಗುತ್ತೆ. ಆಗಸ್ಟಲ್ಲಿ ಪ್ರೋಮೋ ಬರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ಮಾಡ್ತಿದ್ರು. ವಾಹಿನಿಯಿಂದ ಅಧಿಕೃತವಾಗಿ ಹೇಳೋವರೆಗೂ ಇಲ್ಲಿ ಬಿಗ್ ಬಾಸ್ ಟೀಮ್ ಕಡೆಯಿಂದ ಯಾವ್ದಾರ ಒಂದು ಇನ್ಫಾರ್ಮೇಶನ್ ಬರೋವರೆಗೂ ಇಲ್ಲಿ 100% ಆಗಿ ಯಾವುದೂ ಕೂಡ ನಂಬಕ್ಕಾಗಲ್ಲ. ಇಲ್ಲಿ ನಮಗೆ ಒಂದು ಇನ್ಫಾರ್ಮೇಶನ್ ಏನು ಸಿಗ್ತಿರುತ್ತೆ ಅದನ್ನ ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ಇಲ್ಲಿ 90% ನಿಜ ಕೂಡ ಇರುತ್ತೆ, ಕೆಲವೊಮ್ಮೆ ಸುಳ್ಳು ಕೂಡ ಇರುತ್ತೆ. ಆದ್ರೆ ಇವಾಗ ಇಲ್ಲಿ ಬಿಗ್ ಬಾಸ್ ಸೀಸನ್ 10, 11 ಏನ್ ನಡೆದಿತ್ತು ದೊಡ್ಡಮದ ಹತ್ರ ಆ ಒಂದು ಲೊಕೇಶನ್ ಶಿಫ್ಟ್ ಆಗ್ತದೆ. ಬಟ್ ಇದಕ್ಕೆ ಅವರು ಪರ್ಮಿಷನ್ ತಗೊಂಡಿರ್ಲಿಲ್ಲ, ಇಲ್ಲಿ ಕೋರ್ಟ್ ಮೆಟ್ಲೇರ್ಬೇಕಿತ್ತು ಅನ್ನೋ ಕಾರಣಕ್ಕೆ ಇಲ್ಲಿ ಶಿಫ್ಟ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮತ್ತೆ ಈಗ ಬಿಗ್ ಬಾಸ್ ಈ ರೀತಿಯಾದ ಒಂದು ತಲೆನೋವಿದ್ರೆ ಸದ್ಯ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ, ಇದಕ್ಕೆ ನನಗೆ ಆಪರ್ಚುನಿಟಿ ಸಿಗ್ಲಿ ಅಂತ ಅಂದ್ಬಿಟ್ಟು ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜನಗಳು ಇಲ್ಲಿ ಕಾಂಟ್ರವರ್ಸಿ ಮೇಲೆ ಕಾಂಟ್ರವರ್ಸಿನ ಮಾಡ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಸದ್ಯ ಇದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಈ ಒಂದು ವಿಚಾರಗಳು. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಯಾರ್ಯಾರು ಆಕ್ಟಿವ್ ಆಗಿ ಇರ್ತೀರೋ ಅವ್ರಿಗೆ ಈ ತರ ವಿಚಾರಗಳು ಗೊತ್ತಿರುತ್ತೆ, ಬಟ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಆದ್ರೆ ಇಲ್ಲಿ ನೀವು ನೋಡ್ಬೇಕು, ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂದಿದ ತಕ್ಷಣನೇ ಇಲ್ಲಿ ಹುಚ್ಚರ ಸಂತೆ ಅಂತ ಕೂಡ ಇದನ್ನ ಕರೀತಾರೆ. ಹುಚ್ಚರ ಸಂತೆ ಅಂತ ಕರೆದ್ರು ಇಲ್ಲಿ ಪರವಾಗಿಲ್ಲ, ನಾವು ಅದೇ ರೀತಿ ಮಾಡ್ತೀವಿ ಅಂತ ಕೆಲವೊಬ್ರು ಇಲ್ಲಿ ಚಾನ್ಸ್ ನ ಗಿಟ್ಟಿಸ್ಕೊಳಕ್ಕೋಸ್ಕರ ಯಾವೊಂದು ಮಟ್ಟಕ್ಕೆ ಬೇಕಾದ್ರೂ ಇಲ್ಲಿ ಇಳಿಬಹುದು, ಇಳಿತಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತದೆ. ನಿಮಗೆ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾರ ಒಂದು ವಿಡಿಯೋ ವೈರಲ್ ಆಗಿದ ತಕ್ಷಣ ಈ ಒಂದು ವಿಡಿಯೋ ಯಾಕೆ ವೈರಲ್ ಆಯಿತು, ಮತ್ತೆ ಇದರಲ್ಲಿ ನಿಜ ಎಷ್ಟಿದೆ ಸುಳ್ಳು ಎಷ್ಟಿದೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡ್ತಾರೆ. ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ 12ಗೆ ಚಾನ್ಸ್ ಸಿಗ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವೊಬ್ರು ಶತ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನಿಲ್ಲಿ ಬಿಗ್ ಬಾಸ್ಗೆ ಹೋಗೋಕೆ ಕೆಲವೊಬ್ರು ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇದೆಯೋ ಅದನ್ನ ತೋರಿಸ್ಲಾರೆ. ಆಲ್ಮೋಸ್ಟ್ ನಿಮಗೆ ಗೊತ್ತು, ಸೋಷಿಯಲ್ ಮೀಡಿಯಾ ಅಂತಂದ್ರೆ ಇಲ್ಲಿ ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇದೆಯೋ ಅದ್ರ ಮುಖಾಂತರ ಇಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಒಬ್ರು ಡ್ಯಾನ್ಸ್ ಮಾಡ್ತಾರೆ, ಒಬ್ರು ಲಿಪ್ ಸಿಂಕಿಂಗ್ ಮಾಡ್ತಾ ಇರ್ತಾರೆ, ಮತ್ತೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ ವಿಡಿಯೋಗಳು ಕೊಡ್ತಾ ಇರ್ತಾರೆ. ಆಲ್ಮೋಸ್ಟ್ IPL ಇಲ್ಲಿ ಬಂದಾಗ ಇಲ್ಲಿ ಕಬ್ಜಾ ಶರಣು ಅಂತಂದ್ಬಿಟ್ಟು ಒಬ್ರು ವಿಡಿಯೋ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಫೇಮಸ್ ಕೂಡ ಆಗಿದ್ರು. ಇಲ್ಲಿ ಹಲವಾರು ಚಾಲೆಂಜ್ಗಳನ್ನ ತಗೊಂತಿದ್ರು. ಆನಂತರ ಇಲ್ಲಿ ತಿರುಪತಿಗೆ ಹೋಗ್ತೀನಿ ಅಂತ ಕೂಡ ಹೇಳಿದ್ರು, ಮತ್ತೆ ಅರ್ಧ ತಲೆ ಕೂಡ ಇಲ್ಲಿ ಬೋಳಿಸ್ಕೊಂಡು ನಾನು ಇಲ್ಲಿ ವಿಡಿಯೋ ಕೂಡ ಹಾಕಿದ್ದೀನಿ, ನೀವು ನೋಡ್ಬೋದು. ಸುಮಾರು ವಿಡಿಯೋಗಳು ಇಲ್ಲಿ ವೈರಲ್ ಕೂಡ ಆಗಿತ್ತು, ಮತ್ತೆ ಹಲವಾರು ಚಾಲೆಂಜ್ಗಳನ್ನ ಕೂಡ ಇವರು ತಗೊಂತಿದ್ರು. ಮತ್ತೆ ನೀವು ನೋಡ್ಬೋದು, ಈ ಒಂದು ವಿಡಿಯೋಗೆ ಇಲ್ಲಿ ಸ್ವಲ್ಪ ಜನ ಬೈದಿರೋರು ಕೂಡ ಇದ್ದಾರೆ. ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಸೋಷಿಯಲ್ ಮೀಡಿಯಾ ಅಂತಂದ್ರೆ ಇಲ್ಲಿ ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ. ಬಟ್ ಆದ್ರೆ ಸದ್ಯ ಈಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ನೋಡಿರ್ಬೋದು, ಕಬ್ಜಾ ಶರಣ್ ಅವರು IPL ನಿಂದ ಏನೋ ಒಂದು ಪಾಪ್ಯುಲಾರಿಟಿ ಸಿಗ್ಲಿಲ್ಲ, ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪಾಪ್ಯುಲಾರಿಟಿ ಸಿಕ್ತು, ಹೇಳ್ಕೊಳ್ಳೋ ಅಷ್ಟು ಮಟ್ಟಿಗೆ ಒಂದು ಪಾಪ್ಯುಲಾರಿಟಿ ಸಿಗ್ಲಿಲ್ಲ. ಸದ್ಯ ಈಗ ಪೂರ್ತಿಯಾಗಿ ನೀವು ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾ ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಧ್ವನಿ ಎತ್ತಿದ್ದಾರೆ. ಈಗ ನಿಜವಾಗ್ಲೂ ಹೋರಾಟ ಮಾಡೋರೇ ಒಂದ್ ಕಡೆ ಇದ್ರೆ, ಇಲ್ಲಿ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ವಿಡಿಯೋ ಕೂಡ ಮಾಡೋರು ಸ್ವಲ್ಪ ಜನ ಇದ್ದಾರೆ. ಬಟ್ ಇದ್ರ ಬಗ್ಗೆ ಆಲ್ಮೋಸ್ಟ್ ಯೂಟ್ಯೂಬರ್ಸ್ ನೀವು ನೋಡಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಧ್ವನಿ ಎತ್ತಿರೋರು ಕೂಡ ಇಲ್ಲಿ ಇದ್ದಾರೆ. ಬಟ್ ಅದಕ್ಕೆ ಇಲ್ಲಿ ಸ್ವಲ್ಪ ಒಂದು ಕಾಂಟ್ರವರ್ಸಿ ಏನಿದೆ, ಸ್ವಲ್ಪ ಜನ ವಿಡಿಯೋ ಮಾಡಬಾರ್ದು ಅಂತಂದ್ಬಿಟ್ಟು ಕೂಡ ಇಲ್ಲಿ ನೋಟಿಸ್ಗಳು ಕೂಡ ಬಂದಿದೆ ಕೆಲವೊಂದು ಚಾನಲ್ಗಳಿಗೆ. ಆಲ್ಮೋಸ್ಟ್ ಇದರಿಂದ ಸ್ವಲ್ಪ ಜನ ಇದ್ರ ಬಗ್ಗೆ ಇಲ್ಲಿ ಅಂದ್ರೆ ಈ ಒಂದು ಕೇಸ್ ಏನಿದೆ ಅದ್ರ ಬಗ್ಗೆ ಇಲ್ಲಿ ವಿಡಿಯೋ ಮಾಡೋದು ಕೂಡ ಇಲ್ಲಿ ನಿಲ್ಲಿಸಿದ್ದಾರೆ. ಯಾಕಂತಂದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಯಾರ್ಯಾರು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅಂತಂದ್ಬಿಟ್ಟು ಕೆಲವೊಂದು ವಿಡಿಯೋಗಳನ್ನ ಇಲ್ಲಿ ಡಿಲೀಟ್ ಕೂಡ ಮಾಡಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಇಲ್ಲಿ ವಿಡಿಯೋಗಳು ಸ್ವಲ್ಪ ಇಲ್ಲಿ ಮಾಡೋದು ಕಮ್ಮಿ ಕೂಡ ಆಗಿದೆ. ಬಟ್ ಸ್ವಲ್ಪ ಜನ ಇಲ್ಲಿ ವಿಡಿಯೋ ಕೂಡ ಮಾಡ್ತಾರೆ, ನಿಜವಾಗ್ಲೂ ಅಪ್ರಿಷಿಯೇಟ್ ಹೇಳಲೇಬೇಕು. ಆದ್ರೆ ಇಲ್ಲಿ ನಿಜವಾಗ್ಲೂ ಯಾರ್ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಕೂಡ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಆದ್ರೆ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ತಗೊಂಡ್ಬಿಟ್ಟು ಇಲ್ಲಿ ಸಿಂಪತಿ ಗಿಟ್ಟಿಸ್ಕೊಂಡು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದಾರೆ ಅಥವಾ ಸ್ಕೆಚ್ ಹಾಕ್ತಿದ್ದಾರೆ ಅಂತ ಏನ್ ಹೇಳ್ತಾರೆ, ಆ ರೀತಿಯಲ್ಲಿ ಕಬ್ಜಾ ಶರಣು ಅವರು ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಹರಸಾಹಸ ಮಾಡೋದು ಬೇಕಾಗಿಲ್ಲ. ಏನಕ್ಕೆ ಅಂತಂದ್ರೆ ಟ್ಯಾಲೆಂಟ್ ಇದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಇಂದಾನೆ ಆಫರ್ ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಕೆಲವೊಬ್ರು ಹೇಳ್ತಾರೆ. ಆದ್ರೆ ಬಿಗ್ ಬಾಸ್ಗೆ ಆಫರ್ ಬಂದಿದ್ರು ಕೂಡ ಇಲ್ಲಿ ಕೆಲವೊಬ್ರು ಅದನ್ನ ರಿಜೆಕ್ಟ್ ಮಾಡಿರೋರು ಕೂಡ ಇಲ್ಲಿ ಇದ್ದಾರೆ. ಯಾಕಂದ್ರೆ ಅವ್ರ ಬಾಯಲ್ಲೇ ಇಲ್ಲಿ ನೀವು ಕೇಳಿರ್ತೀರ, ಇಲ್ಲ ನಮ್ಗೆ ಬಿಗ್ ಬಾಸ್ಗೆ ಆಫರ್ ಬಂದಿತ್ತು, ಕೆಲವೊಂದು ಸೀಸನ್ ನಾವು ಹೋಗಕ್ ಆಗಿರ್ಲಿಲ್ಲ ಅಂತ ಕೂಡ ಇಲ್ಲಿ ಸ್ಟೇಜ್ ಮೇಲೆನೆ ಇಲ್ಲಿ ಹೇಳಿದ್ದಾರೆ. ಅಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಶುಭ ಪುಂಜ ಅವ್ರು ನೀವು ನೋಡಿರ್ಬೋದು, ಸುಮಾರು ಬಂದಿತ್ತಂತೆ, ಅಂದ್ರೆ ಸುಮಾರು ಸೀಸನ್ ಬಂದಿತ್ತು, ಬಟ್ ಆದ್ರೆ ಅವ್ರಿಗೆ ಬರಕ್ ಆಗಿರ್ಲಿಲ್ಲ ಅಂತ ಕೂಡ ಇಲ್ಲಿ ಶುಭ ಪುಂಜ ಅವರು ಹೇಳಿದ್ರು. ಸದ್ಯ ಈಗ ಕಬ್ಜಾ ಶರಣ್ ಅವರು ಸೌಜನ್ಯ ಕೇಸ್ ಬಗ್ಗೆ ಇಲ್ಲಿ ತಗೊಂಡಿದ್ದಾರೆ. ಇವ್ರಿಗೇನಾದ್ರೂ ನಿಜವಾಗ್ಲೂ ಹೋರಾಟ ಮಾಡಲೇಬೇಕು, ಇಲ್ಲಿ ನ್ಯಾಯ ಕೊಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಇದ್ದಿದ್ರೆ ಇದಕ್ಕೂ ಮುಂಚೆನೆ ಇವರು ಮಾಡುವುದಿತ್ತು. ಇಲ್ಲಿ ನಿಮ್ಗೆ ಗೊತ್ತು, ಸಮೀರ್ MD ಅವರು ಇದಕ್ಕೂ ಹಿಂದೆ ವಿಡಿಯೋ ಮಾಡಿದ್ರು. ಇಲ್ಲಿ ಸೌಜನ್ಯ ಅವ್ರ ಕೇಸ್ ಪ್ರಕರಣ ಇಲ್ಲಿ ಬೆಳಕಿಗೆ ಬಂದಿದ್ದೇ ನಿಜ, ಅಂದ್ರೆ ಬೇರೆಯವರು ಕೂಡ ಇಲ್ಲಿ ಮಾಡಿದ್ದಾರೆ. ತುಂಬಾನೇ ಇಲ್ಲಿ ಸೌಜನ್ಯ ಕೇಸ್ ಬಗ್ಗೆ ಇಲ್ಲಿ ಬರಬೇಕು, ಹೊರಗಡೆ ಬರಬೇಕು, ನ್ಯಾಯ ಸಿಗಬೇಕು ಅಂತಂದ್ಬಿಟ್ಟು ಹೇಳಿದ್ದು. ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ತುಂಬಾನೇ ಸಮೀರ್ MD ಅವರು ಯಾವಾಗ ವಿಡಿಯೋ ಮಾಡಿದ್ರು ಅವಾಗಿಂದ ಈ ಒಂದು ಕೇಸು ಸಿಕ್ಕಾಪಟ್ಟೆ ಇಲ್ಲಿ
ಬೆಳಕಿಗೆ ಬಂತು, ಅಂದರೆ ನ್ಯಾಯ ಸಿಗಲೇಬೇಕು, ಹೋರಾಡಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಧ್ವನಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಆ ಒಂದು ಟೈಮಲ್ಲಿ ಇಲ್ಲಿ ಕಬ್ಜಾ ಶರಣು ಅಂತ ಏನು ಹೇಳಿದ್ನೋ ಅವರು ಇಲ್ಲಿ ವಿಡಿಯೋ ಮಾಡಿರಲಿಲ್ಲ ಅದ್ರ ಬಗ್ಗೆ. ಆದರೆ ಈಗ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು, ಅಲ್ಲಿಗೆ ಹೋಗಿದ್ರು. ಬಟ್ ಇವರು ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಮಿಡ್ಲ ನಿಮಗೆ ಗೊತ್ತು, ಪಾದಯಾತ್ರೆ ಅಂತಂದ್ರೆ ನಡ್ಕೊಂಡೇ ಹೋಗಬೇಕು. ಇವರು ಪೂರ್ತಿಯಾಗಿ ನಡ್ಕೊಂಡು ಹೋಗಿಲ್ಲ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಾರೆ. ವ್ಯೂಸ್ಗೋಸ್ಕರ, ಇಲ್ಲಿ ಫಾಲೋವರ್ಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಇವ್ರ ಬಗ್ಗೆ ಮಾತಾಡ್ಕೊಂತಿದ್ದಾರೆ. ಅದು ಎಷ್ಟು ನಿಜಾನೋ ಸುಳ್ಳು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿರುತ್ತೆ. ಏನಕ್ಕೆ ಅಂದ್ರೆ ಎಷ್ಟು ದಿನ ಬೇಕು ಧರ್ಮಸ್ಥಳಕ್ಕೆ ಇಲ್ಲಿ ಹೋಗ್ಬೇಕಂದ್ರೆ, ಅದು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾದ್ರೆ, ಮತ್ತೆ ಅವ್ರ ಜೊತೆಲಿರೋರು ಕೂಡ ಅಷ್ಟೇ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ಕಾಂಟ್ರವರ್ಸಿ ಕೂಡ ಇಲ್ಲಿ ಆಗಿದೆ. ಯಾಕಂತಂದ್ರೆ ಧರ್ಮಸ್ಥಳಕ್ಕೆ ನಾವು ಹೋಗ್ಬೇಕಾದ್ರೆ ಇಲ್ಲಿ ನಮಗೆ ಹೆದರ್ಸ್ತರು ಮಾಡಿದ್ರು ಅಂತ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡಿದ್ದಾರೆ. ಬಟ್ ಅವ್ರು ಯಾರು ಬಂದಿದ್ರು ಏನು ಅಂತ ಅಂದ್ಬಿಟ್ಟು ಅವರು ಯಾವ್ದ್ರಲ್ಲೂ ಕೂಡ ಒಂದು ವಿಡಿಯೋನ ಇಲ್ಲಿ ಮಾಡ್ಕೊಂಡಿಲ್ಲ. ಇಲ್ಲಿ ಎಲ್ಲರೂ ಕೇಳ್ತಿರೋದೇನಪ್ಪ ಅಂತಂದ್ರೆ, ಪ್ರತಿಯೊಂದರಲ್ಲೂ ಕೂಡ ಇವಾಗ IPL ನೋಡಿರ್ತೀರ ನೀವು, IPL ಕೂಡ ಕೆಲವೊಬ್ರು ಅವಾಗ ಇಲ್ಲಿ ಪ್ರತಿಯೊಂದು ಕೂಡ ನಾನು ಈ ತರ ಚಾಲೆಂಜ್ ಕೊಟ್ಟಿದ್ನಲ್ಲ, ನಾನು ಸೋತ್ನಲ್ಲ, ಈ ರೀತಿ ಮಾಡ್ಕೊಂತಿದ್ದೀನಿ, ಈ ರೀತಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಆದ್ರೆ ಇಲ್ಲಿ ಅವ್ರನ್ನ ಹೆದರ್ಸಿದ್ರು, ನಮಗೆ ಕರೆಗಳು ಬಂದಿತ್ತು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಎಲ್ಲೂ ಕೂಡ ವಿಡಿಯೋನ ಮಾಡ್ಕೊಂಡಿಲ್ಲ. ಅವ್ರು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ಇವ್ರು ಫಾಲೋ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಇಲ್ಲಿ ಕಬ್ಜಾ ಶರಣವ್ರು ಮಾಡ್ಕೊಳ್ಳಿಲ್ಲ. ಬಟ್ ಸಿಂಪತಿಗೆ ಇಟ್ಟಿಸ್ಕೊಂಡು ನಿಮಗೆ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಈ ಒಂದು ವಿಚಾರ ಗೊತ್ತಿರುತ್ತೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟ್ರೆಂಡಿಂಗ್ ನಲ್ಲಿ ಯಾರಿರ್ತಾರೆ, ಇಲ್ಲ ಅಂತಂದ್ರೆ ಕಾಂಟ್ರವರ್ಸಿಲಿ ಯಾರಿರ್ತಾರೆ, ಬಿಗ್ ಬಾಸ್ಗೆ ಹೋಗೋಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಮಾತಾಡ್ಕೊಂತಾರೆ. ಒಂದೊಂದು ಸೀಸನ್ ಅದೇ ರೀತಿ ಕೂಡ ಇದ್ರೂ ಕೂಡ ಇಲ್ಲಿ ನೀವು ನೋಡಿರ್ತೀರಾ ಇರ್ಬೋದು. ಬಟ್ ಈ ಸೀಸನ್ ಅಲ್ಲಿ ಮೇನ್ ಆಗಿ ಕಾಂಟ್ರವರ್ಸಿ ಮಾಡ್ಕೊಂಡಿರೋರಿಗೆ ಅವಕಾಶ ಇಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಕಂಡೀಷನ್ ಹಾಕಿದ್ದಾರೆ ಅಂತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದ್ರೆ ಇದು ಯಾವುದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಾರೆ ಕೆಲವೊಬ್ರು ಸ್ವಲ್ಪ ಜನಕ್ಕೆ ನಾನು ಹೇಳ್ತಾ ಇದ್ದು ಹುಚ್ಚುಚ್ಚಾಗಿ ವಿಡಿಯೋ ಮಾಡಿ ರೀಲ್ಸ್ ಮಾಡಿಬಿಟ್ಟು ಇಲ್ಲಿ ಬಿಡ್ತಿದ್ದಾರೆ, ಸಿಂಪತಿಗೆ ಇಟ್ಟಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಈ ರೀತಿಯಾಗಿ ವಿಡಿಯೋ ಮಾಡಿಕೊಂಡು ಸಿಂಪತಿಗಿಟ್ಟಿಸ್ಕೊಂಡು ಇಲ್ಲಿ ಸಿಂಪತಿಗಿಟ್ಟಿಸ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಕಾಂಟ್ರವರ್ಸಿ ಮಾಡಿಕೊಂಡು ಇಲ್ಲಿ ಫೇಮಸ್ ಆಗಿಬಿಟ್ಟು ಆ ನಂತರ ಬಿಗ್ ಬಾಸ್ ಅಲ್ಲಿ ನನಗೆ ಆಫರ್ ಸಿಗಬಹುದು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಇಲ್ಲಿ ಕಬ್ಜಾ ಶರಣ್ ಅವರೇ ಮಾಡಿಬಿಟ್ಟು ಹಾಕಿದ್ದಾರೆ. ಆಲ್ಮೋಸ್ಟ್ ಅಂದರೆ ಬಿಗ್ ಬಾಸ್ ನನಗೆ ಆಫರ್ ಬಂದಿದೆ ಅನ್ನೋ ರೀತಿಯಲ್ಲಿ ಇದೆ ಆ ಒಂದು ವಿಡಿಯೋ ಅಂತ ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ. ಬಟ್ ಒಂದು ಬಿಗ್ ಬಾಸ್ಗೆ ಇಲ್ಲಿ ಆಫರ್ ಬಂದಿದ್ರೆ ಯಾವುದೇ ಒಬ್ಬ ಪರ್ಸನ್ ಆದರೂ ಕೂಡ ನನಗೆ ಬಿಗ್ ಬಾಸ್ಗೆ ಆಫರ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳಂಗಿಲ್ಲ. ಇಲ್ಲಿ ಮೊದಲನೇ ಕಂಡೀಷನ್ನೇ ಅದಾಗಿರುತ್ತೆ. ಆಲ್ಮೋಸ್ಟ್ ನೀವು ಇಲ್ಲಿ ಕುರಿ ಪ್ರತಾಪ್ ಅವ್ರದ್ದು ನೋಡ್ಬೋದು, ಅವ್ರು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆನೆ ಇವರು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನ್ಯೂಸ್ಗಳು ಹರಿದಾಡ್ತಾ ಇರುತ್ತೆ. ಆಲ್ಮೋಸ್ಟ್ ಸುಮಾರು ಜನದ ಹೆಸರುಗಳು ಬಂದಿರುತ್ತೆ. 90% ಇಲ್ಲಿ ಅವ್ರ ಹೆಸರು ಗೊತ್ತು ಆಗೇ ಆಗುತ್ತೆ. ಯಾವ್ದನ ಒಂದು ಕಾರಣದಿಂದ ಗೆಸ್ಸಿಂಗ್ ಪ್ರಕಾರ ಇರ್ಬೋದು ಅಥವಾ ಯಾವ್ದನ ಒಂದು ಇದರಿಂದ ಇಲ್ಲಿ ಗೊತ್ತಾಗಿರುತ್ತೆ. ಆದರೆ ಇಲ್ಲಿ ಮೇನ್ ಆಗಿರೋದೇನಪ್ಪ ಅಂತಂದ್ರೆ ಸಿಂಪತಿಗೆ ಇಟ್ಟಿಸ್ಕೊಂಡು ಇಲ್ಲಿ ಬಿಗ್ ಬಾಸ್ಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಈ ಕಬ್ಜಾ ಶರಣ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ನ್ಯಾಯ ಕೊಡಿಸೋದೇ ಇದ್ದಿದ್ರೆ ಇಲ್ಲಿ ಸಮೀರ್ MD ಅವರು ಫಸ್ಟ್ ಯಾವಾಗ ಈ ಒಂದು ವಿಡಿಯೋ ಹೆಚ್ಚು ವೈರಲ್ ಆಯಿತು ಅವಾಗೇ ಇಲ್ಲಿ ಇದ್ರ ಬಗ್ಗೆ ಮಾತಾಡ್ಬೋದಿತ್ತು. ಬಟ್ ಆದ್ರೆ ಈಗ ಬಿಗ್ ಬಾಸ್ ಸೀಸನ್ 12 ಇನ್ನು ಸ್ವಲ್ಪ ದಿವಸದಲ್ಲೇ ಇಲ್ಲಿ ಆರಂಭ ಆಗ್ತಿದೆ. ಈ ಒಂದು ಟೈಮಲ್ಲಿ ಈ ರೀತಿಯಾಗಿ ಸಿಂಪತಿಗೋಸ್ಕರ ಈ ಒಂದು ವಿಡಿಯೋ ಅಂದ್ರೆ ಏನೊಂದು ಲೈಕ್ಸು ಫಾಲೋವರ್ಸು ಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ರೀತಿಯಾಗಿ ಮಾಡಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಚಾನ್ಸ್ ಸಿಗಲ್ಲ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಈ ರೀತಿಯಾಗಿ ಒಂದು ಕಡೆ ವಿಡಿಯೋ ಮಾಡೋರಿದ್ರೆ ಇನ್ನು ಹುಚ್ಚುಚ್ಚಾಗಿ ವಿಡಿಯೋ ಮಾಡೋರ್ನು ಕೂಡ ಇಲ್ಲಿ ನಾವು ನೋಡಿದ್ವಿ. ಇದ್ರ ಹಿಂದ್ಗಡೆ ನಾನು ಇದು ವಿಡಿಯೋ ಕೂಡ ಮಾಡಾಕಿದ್ದೆ. ಈ ರೀತಿಯಾಗಿ ಇಲ್ಲಿ ಅಂದ್ರೆ ನಮ್ಗೇನೇ ಆದ್ರೂ ಕೂಡ ನೀವು ಕಾರಣ ಆಗ್ತೀರಾ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಇಲ್ಲಿ ರೀಲ್ಸ್ನ ಮಾಡಿಬಿಟ್ಟು ರೀಲ್ಸ್ ಗಂಗಕ್ಕ ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ಇದ್ರ ಬಗ್ಗೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಏನಿದೆ 12 ಇದಕ್ಕೆ ನಮಗೂ ಕೂಡ ಆಪರ್ಚುನಿಟಿ ಕೊಡಿ, ನಾವು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರ್ತೀವಿ, ನಮ್ಮಲ್ಲೂ ಕೂಡ ಇಲ್ಲಿ ಪ್ರತಿಭೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಈ ರೀತಿಯಾಗಿ ಕೇಳ್ಕೊಳ್ಳೋರು ಒಂದ್ ಕಡೆ ಇದ್ರೆ ಆಲ್ಮೋಸ್ಟ್ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಬಿಗ್ ಬಾಸ್ ಮನೆ ಮುಂದೆನೆ ಇಲ್ಲಿ ಈ ರೀತಿಯಾಗಿ ವಿಡಿಯೋ ಕೂಡ ಮಾಡಿದ್ರು. ಇಲ್ಲಿ ಕೆಲವೊಂದು 5-6 ದಿವಸದ ಹಿಂದೆ ಅವರು ಒಂದು ವಿಡಿಯೋ ಮಾಡಾಕಿದ್ರು, ನನಗೆ ಬಿಗ್ ಬಾಸ್ ಸೀಸನ್ 12ಗೆ ಚಾನ್ಸ್ ಸಿಕ್ಬಿಡ್ತು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಇವರು ಇವಾಗ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಅಂತೂ ಇಂತೂ ದೇವ್ರ ದಯದಿಂದ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಸೆಲೆಕ್ಟ್ ಆಗೋದೇ ಗುರು, ಲವ್ ಯು ಸೋ ಮಚ್. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಫಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬಿಟ್ಟೆ, ಇವಾಗ ನಂಗೆ ಚಾನ್ಸ್ ಸಿಕ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ನಂತರ ಅದಾಗಿ ನೆಕ್ಸ್ಟ್ ಡೇ ವಿಡಿಯೋದಲ್ಲಿ ಏನ್ ಹಾಕಿದ್ದಾರೆ ಅಂತಂದ್ರೆ, ಬಿಗ್ ಬಾಸ್ ನನ್ನ ಹೊರಗಡೆ ಕರ್ಕೊಂಡೋಗಿಲ್ಲ ಅಂತ ಕೋರ್ಟ್ ಮೆಟ್ಲತ್ತಿದ್ದೀರಾ, ಇವಾಗ ಸೀಸನ್ 12ಗೆ ನನ್ನ ಕರ್ದಿಲ್ಲ ಅಂದ್ರೆ ಸೀದಾ ಮೇಲೂ ಕೊಯ್ತೀರಾ. ಬಿಗ್ ಬಾಸ್ ನೀವು ನನಗೆ ಕಳೆದ ಸೀಸನ್ ಅಲ್ಲೇ ಇಲ್ಲಿ ಚಾನ್ಸ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇವಾಗ ಕೋರ್ಟ್ ಮೆಟ್ಲೇರಿದ್ದೀರಾ. ಒಂದು ವೇಳೆ ನೀವು ಈ ಸತಿ ನನಗೆ ಬಿಗ್ ಬಾಸ್ ಸೀಸನ್ 12ಗೆ ಚಾನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಸೀದಾ ನೀವು ಮೇಲಕ್ಕೆ ಹೋಗ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಈಗ ಶಾಪ ಹಾಕೋ ರೀತಿಯಲ್ಲಿ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಫಸ್ಟಿಗೆ ಚಾನ್ಸ್ ಸಿಕ್ಕಿತ್ತು ಅಂತ ಹೇಳೋದು ಅವರೇ, ಇನ್ನು ಇಲ್ಲಿ ಫಸ್ಟ್ ವಿಡಿಯೋದಲ್ಲಿ ಚಾನ್ಸ್ ಸಿಕ್ತು ಅಂತಾರೆ, ಆ ನಂತರ ಕರ್ಕೊಳ್ಳಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅಂತಾನೆ ಇಲ್ಲಿ ಗೊತ್ತಾಗಲ್ಲ. ಸೊ ವೀಕ್ಷಕರೇ, ಈ ರೀತಿಯಾಗಿ ಈಗ ಬಿಗ್ ಬಾಸ್ ಸೀಸನ್ 12ಗೆ ಚಾನ್ಸ್ ಸಿಗ್ಲಿ ಅಂತ ಅಂದ್ಬಿಟ್ಟು ಹರಸಾಹಸನ ಒಂದು ಕಡೆ ಪಡ್ತಾ ಇದ್ದಾರೆ. ಮತ್ತೆ ಹುಚ್ಚಾಟನೂ ಕೂಡ ಇಲ್ಲಿ ಕೆಲವೊಬ್ಬರು ಆಡ್ತಾ ಇದ್ದಾರೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೆಸರಿದ್ರೆ ಸಾಕು, ಇಲ್ಲಿ ಅಮುಕು ಡುಮುಕು ಅಂತ ಅಂದ್ಬಿಟ್ಟು ನೀವು ಕೂಡ ಇಲ್ಲಿ ಕೇಳಿರ್ತೀರಾ. ಇವ್ರದ್ದು ಯಾವುದೇ ಒಂದು ವಿಡಿಯೋದಲ್ಲಿ ನೋಡಿದ್ರು ಕೂಡ ಅಮುಕು ಡುಮುಕು ಅಂತ ಹೇಳ್ಕೊಂಡ್ಬಿಟ್ಟು ಇವರು ಕೂಡ ಸ್ವಲ್ಪ ಫೇಮಸ್ ಆಗಿದ್ದಾರೆ. ಇಲ್ಲಿ ಬಿಗ್ ಬಾಸ್ ನನಗೂ ಕೂಡ ಇಲ್ಲಿ ಚಾನ್ಸ್
ಕೊಡಿ, ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಎಮೋಷನ್ ಡೈಲಾಗ್ ಕೂಡ ಇಲ್ಲಿ ಕೆಲವೊಬ್ಬರು ಹೊಡಿತಾ ಇರ್ತಾರೆ. ಸದ್ಯ ಈ ರೀತಿ ಹುಚ್ಚಾಟ ಮಾಡೋರೆಲ್ಲ ಒಂದು ಕಡೆ ಆಗಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಂಥವ್ರಿಗೆ ಚಾನ್ಸ್ ಕೊಡಬೇಕಾ ಅಥವಾ ಕೊಡಬಾರ್ದಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.